ಇನ್ನು ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಅನ್ನು ಹಾಕುವಂಥದ್ದು. ಕಾಂಗ್ರೆಸ್ ಕದನ ಡೆಲ್ಲಿ ಅಂಗಳದಲ್ಲೇ ಡಿಸೈಡ್ ಆಗಬೇಕು. ಹಾಗಾಗಿ ಸಿಎಂ ಮತ್ತು ಡಿಸಿಎಂ 1-to-1 ಮೀಟಿಂಗ್ಗೆ ನಿರ್ಧಾರ ಮಾಡಿದೆ ಅಂತ ಹೈಕಮಾಂಡ್ ಮಟ್ಟದಲ್ಲೇ 1-to-1 ಮೀಟಿಂಗನ್ನು ಮಾಡೋದು, ಇಬ್ಬರನ್ನು ಕೂರಿಸ್ಕೊಂಡು. ಈ ಪವರ್ ಶೇರು, KPCC ಅಧ್ಯಕ್ಷ ಸ್ಥಾನ, ಇದೆಲ್ಲದರ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡೋದು. ಬೆಳಗಾವಿ ಸಮಾವೇಶದ ಬಳಿಕ ಮುಖಾಮುಖಿ ಸಭೆಯನ್ನು ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಈಗ ಈ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೆ ಕಾಣ್ತಾ ಇದೆ. ಸುಮ್ಮನೆ ಅವ್ರು ಎಲ್ಲೋ ಕೂತ್ಕೊಂಡು ಒಂದು ಹೇಳಿಕೆ ಕೊಡೋದು, ಇವ್ರು ಇನ್ನೆಲ್ಲೋ ಕೂತ್ಕೊಂಡು ಇನ್ನೊಂದು ಹೇಳಿಕೆ ಕೊಡೋದು, ಒಬ್ರಿಗೊಬ್ರು ಸಾಮರಸ್ಯ ಇಲ್ಲದೆ ಇರೋದು, ಹೀಗಾಗದೇ ಬೇಡ. ಇಬ್ಬರನ್ನೂ ಒಟ್ಟಿಗೆ ಕೂರಿಸ್ಕೊಳ್ಳೋಣ, ಒಟ್ಟಿಗೆ ಮಾತಾಡ್ಸೋಣ, ಒಟ್ಟಿಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸೋಣ ಇಬ್ಬರ ಸಮ್ಮುಖದಲ್ಲಿ ಅಂತಕ್ಕಂಥ ತೀರ್ಮಾನಕ್ಕೆ ಇವಾಗ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ 21ನೇ ತಾರೀಕು ಬೆಳಗಾವಿ ಸಮಾವೇಶ ಇದೆಯಲ್ಲ, ಅದೆಲ್ಲ ಮುಗಿದ ನಂತರ ಇಬ್ಬರನ್ನೂ ದೆಹಲಿಗೆ ಕರೆಸಿ ಮಾತುಕತೆ ನಡೆಸುವಂತಹ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ CM ಮತ್ತು DCM ನಡುವಣ ಅಂತ ದೊಡ್ಡ ಮಟ್ಟದ ಸಂಘರ್ಷ ಏನು ಕಂಡು ಬರ್ತಾ ಇಲ್ಲ. ಮುಖ್ಯಮಂತ್ರಿಗಳ ಬಣದಲ್ಲಿ ಗುರುತಿಸ್ಕೊಂಡವರು ಒಂದಷ್ಟು ಜನ ಈಗ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ CM DCM 1-to-1 ಮೀಟಿಂಗ್ ಮಾಡೋದ್ರ ಮುಖಾಂತರ ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸೋ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಇಬ್ಬರು ನಾಯಕರು ಆ ಒಂದು ವಿಚಾರದಲ್ಲಿ ಕ್ಲಾರಿಟಿ ಇದೆ ಅನ್ನೋದನ್ನ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಲೂ ಕೂಡ ಹೇಳಿದ್ದಾರೆ. ನಿನ್ನೆ DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲೂ ಕೂಡ ನಾನು ಮತ್ತೆ CM ಸಿದ್ದರಾಮಯ್ಯ ಅವರು ಗೊಂದಲನೇ ಮಾಡ್ಕೊಳ್ತಾ ಇಲ್ಲ, ನಾವಿಬ್ರು ಸರಿ ಇದ್ದೀವಿ, ಆದರೆ ಸಚಿವರು ಮಾತ್ರ ಈ ರೀತಿ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಅವ್ರ ಮುಂದೆ ಹೇಳಿದ್ದಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ. ಹಾಗಾಗಿ ಹೈಕಮಾಂಡ್ ಮುಂದೆ ಏನು ಬದಲಾವಣೆಗಳನ್ನು ತರಬೇಕು ಅನ್ನೋ ತೀರ್ಮಾನದ ಆಧಾರದ ಮೇಲೆ ಈ ಇಬ್ಬರು ನಾಯಕರ ಭವಿಷ್ಯವೂ ಕೂಡ ನಿಂತಿದೆ ಅಂತ ಕೂಡ ಸ್ಪಷ್ಟವಾಗಿ ಅವ್ರಿಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅನ್ನೋ ಮಾತುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆಗಿಂದಾಗೆ ತ್ಯಾಗದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಎಲ್ಲವನ್ನು ಕೂಡ ಹೈಕಮಾಂಡ್ ನೋಡುತ್ತೆ, ಗಮನಿಸುತ್ತೆ, ಎಲ್ಲವೂ ಅವರೇ ತೀರ್ಮಾನ ಮಾಡ್ತಾರೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಎರಡನೇ ಹಂತದ ನಾಯಕರು ಮತ್ತೆ ಅವರ ಆಪ್ತರು, ಅನುಯಾಯಿಗಳು ಅಂತ ಯಾರು ಅನ್ಸ್ಕೊಂಡಿದ್ದಾರೆ ಅವ್ರಿಗೆ ಒಂದು ಮೆಸೇಜ್ ಅನ್ನ ಕನ್ವೆ ಮಾಡಬೇಕಾಗಿದೆ. ಯಾಕೆಂದ್ರೆ ವೇಣುಗೋಪಾಲ್ ಅವರು ಲೋಕಸಭೆ ಚುನಾವಣೆ ತನಕ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೇಳಿದ್ರು. ಅದನ್ನೇ ಹಿಡ್ಕೊಂಡು ಈಗ ಲೋಕಸಭಾ ಚುನಾವಣೆ ಮುಗಿದ 6 ತಿಂಗಳಾಗಿದೆ. ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಇಲ್ವೋ ಹೇಳ್ಬಿಡಿ ಅಂತ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ರು. ಹಾಗಾಗಿ ಅದಕ್ಕೆ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಡುವಂತ ಸಾಧ್ಯತೆ ಇದೆ. ಇಬ್ಬರನ್ನ ಕೂರಿಸ್ಕೊಂಡು ಇಬ್ಬರ ಜೊತೆಯಲ್ಲೇ ಕೂಡ ಒಂದು ರೀತಿಯಲ್ಲಿ ಅವರ ಆಪ್ತರಿಗೆ, ಸಚಿವರಿಗೆ, ಶಾಸಕರುಗಳಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ. ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಹಾಗಾಗಿ ಬದಲಾವಣೆಯ ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ತೇವೆ. ಈಗ ಈ ನಮ್ಮ ನಿರ್ಧಾರದಂತೆ ನೀವು ನಡೆದುಕೊಳ್ಬೇಕು ಅನ್ನೋ ಮೆಸೇಜ್ ಅನ್ನ ಕನ್ವೆ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಜನವರಿ ಕೊನೆ ವಾರ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಈ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ ಅಂತ ಕೂಡ ಕಾಂಗ್ರೆಸ್ನ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈ ತಿಂಗಳಾಂತ್ಯಕ್ಕೆ ಹಾಗಾದರೆ ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಬಗೆಹರಿಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ನೋಡೋಣ.